ಪ್ರಿಯ ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಈ ದಿವಸದ ನಮ್ಮ ದೇಶೀಯ ಔಷಧ ಪದ್ಧತಿಯಲ್ಲಿ ರಕ್ತಹೀನತೆಯನ್ನು ಗುಣ ಮಾಡಿಕೊಳ್ಳುವಂಥ ಕೆಲವು ರಹಸ್ಯಗಳು. ಮೊದಲು ತಾವು ರಕ್ತಹೀನತೆ ಅರ್ಥಾತ್ ಅನಿಮಿಯಾ ಏನಕ್ಕಾಗುತ್ತೆ ಅಂತ ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಆಗೋದೇ ಇಲ್ಲ. ಬಹುತೇಕ ನಾವು ನೋಡಿರುವಂಥ ರೋಗಿಗಳು ತಡ ಆಹಾರದಿಂದ ರಕ್ತಹೀನತೆಯನ್ನು ಪಡೆದಿದ್ದಾರೆ, ಉಪವಾಸ ಮಾಡೋದ್ರಿಂದ ರಕ್ತಹೀನತೆಯನ್ನು ಮಾಡಿಕೊಂಡಿದ್ದಾರೆ, ವಿಪರೀತ ಅಲ್ಪ ಆಹಾರದಿಂದ ರಕ್ತಹೀನತೆಯನ್ನು ಮಾಡಿಕೊಂಡಿದ್ದಾರೆ, ಹಣ್ಣು ತರಕಾರಿ ಸೇವಿಸದೇ ಇರೋದ್ರಿಂದ ರಕ್ತಹೀನತೆಯನ್ನು ಮಾಡಿಕೊಂಡಿದ್ದಾರೆ, ಆಮೇಲೆ ರಾತ್ರಿ ನಿದ್ರಾಹೀನತೆಯಿಂದ ಖಾಲಿ ಹೊಟ್ಟೆನಲ್ಲಿ ಮಲಗಿ ರಕ್ತಹೀನತೆಯನ್ನು ಮಾಡಿಕೊಂಡಿದ್ದಾರೆ, ಇತ್ಯಾದಿ ಇತ್ಯಾದಿ ಕಾರಣಗಳು. ಈಗ ರಕ್ತಹೀನತೆ ಆಗಿಬಿಟ್ಟಿದೆ, ಅದನ್ನು ಸರಿ ಮಾಡ್ಕೋಬೇಕು. ತಮ್ಮ ಯಕೃತ್ ಕಾಯಿಲೆ ಅರ್ಥಾತ್ ಲಿವರ್ ಡಿಸಾರ್ಡರ್ ಆ ಥರ ಏನಾದರೂ ಆಗಿಲ್ಲದೆ ಹೋದರೆ, ಜೀರ್ಣಾಂಗ ಸರಿಯಾಗಿ ಕೆಲಸ ಮಾಡಿದರೂ ಕೂಡ ರಕ್ತಹೀನತೆ ಆಗಿದ್ದರೆ ಮಾತ್ರ ಈ ಔಷಧಿಗಳು ಉಪಯೋಗ ಬರುತ್ತೆ. ಇಲ್ಲದೆ ಹೋದರೆ ಈ ರಕ್ತಾಲ್ಪತೆ ಚಿಕಿತ್ಸೆಯನ್ನು ಪಡ್ಕೋಬೇಕಾಗ್ತದೆ. ತಾವು ಸುಲಭವಾಗಿ ಬರೀ 45 ದಿವಸದಲ್ಲಿ ತಮ್ಮ ರಕ್ತವನ್ನು ಅಭಿವೃದ್ಧಿ ಮಾಡ್ಕೋಬೋದು. ಮೊದಲನೇದು, ಖರ್ಜೂರವನ್ನು ಬಿಸಿ ನೀರಿನಲ್ಲಿ ತೊಳೆದು ಪ್ರತಿದಿನ ಬೆಳಿಗ್ಗೆ ಎದ್ದು ಸೇವನೆ ಮಾಡಿ 1 ಲೋಟ ಹಾಲನ್ನು ಕುಡಿಯುವುದು. ಇದರ ಜೊತೆಗೆ ತಾವು ಬಯಸಿದರೆ ಯಾವುದು ಹತ್ತಿ ಹಣ್ಣಿನ ಮೂಲ ಏನಿದೆ, ಹತ್ತಿ ಹಣ್ಣಿನ ಮೂಲ ಹಣ್ಣಿನ ಹೆಸರೇನು? ಅಂಜೂರ. ಅದು ಒಣಗಿರಲಿ ಅಥವಾ ಹಸಿದಿರಲಿ, ಅದನ್ನು ತೊಳ್ಕೊಂಡು ತಿನ್ಬೋದು. ಬಾದಾಮಿಯನ್ನು ಚೆನ್ನಾಗಿ ನೆನೆಸ್ಬಿಟ್ಟು ರಾತ್ರಿ ಎಲ್ಲ ಅಗದು ತಿನ್ಬೋದು. ಹಸಿ ಮೆಂತ್ಯ ಸೊಪ್ಪನ್ನು ಅಗದು ತಿನ್ಬೋದು. ಇದೆಲ್ಲದರಿಂದನೂ ತಮಗೆ ರಕ್ತಾಭಿವೃದ್ಧಿ ಆಗ್ತದೆ. ಹುಣಸೆ ಹಣ್ಣಿನ ಪಾನಕವನ್ನು ಸೇವಿಸೋದ್ರಿಂದನೂ ಕೂಡ ರಕ್ತಾಭಿವೃದ್ಧಿ ಆಗ್ತದೆ. ಇಷ್ಟೆಲ್ಲ ಮಾಡಿದರೂ ಕೂಡ ತಮಗೆ ರಕ್ತ ಅಭಿವೃದ್ಧಿ ಆಗಲಿಲ್ಲ. ಆವಾಗ ಏನು ಮಾಡೋದು? ರಕ್ತವೃದ್ಧಿ ಭಸ್ಮ ಅಂತ ಸಿಗುತ್ತೆ ಯೋಗವನ ಬೆಟ್ಟದಲ್ಲಿ, ಅದನ್ನು ಸೇವನೆ ಮಾಡೋದು. ರಕ್ತವೃದ್ಧಿ ಟಾನಿಕ್ ಸಿಗುತ್ತೆ, ಅದನ್ನು ತಗೊಳ್ಳೋದು. ಕಿವಿ ನೋವು, ಕಿವಿ ವ್ಯಾಧಿಗಳನ್ನು, ಕಿವಿ ಸೋರೋದನ್ನು, ಕಿವಿನಲ್ಲಿ ಗುಯ್ ಶಬ್ದ ಬರೋದು, ಕಿವಿ ಕೇಳಿಸ್ತಾ ಇರೋದು, ಇಂಥದ್ದಕ್ಕೆ ಏನು ಕಾರಣ ಅಂತ ಪರಿಶೀಲನೆ ಮಾಡಿದಾಗ ಅದು ಕಡಿಮೆ ನೀರನ್ನು ಕುಡಿಯೋದು, ರಕ್ತ ಶುದ್ಧಿ ಇಲ್ಲದೆ ಇರೋದು, ಶರೀರ ಶುದ್ಧಿ ಇಲ್ಲದೆ ಇರೋದು, ಆಮೇಲೆ ಮುಖ್ಯವಾಗಿ ಮಲೆಬದ್ಧತೆಯಿಂದ ತಮಗೆ ಕಿವಿ ವ್ಯಾಧಿಗಳು ಬರ್ತದೆ. ಅದಕ್ಕೋಸ್ಕರ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಮಲವಿಸರ್ಜನೆ ಆದರೆ ಕಿವಿ ವ್ಯಾಧಿಗಳು ಇರಲ್ಲ. ಹಾಗಾದರೆ ಕಿವಿ ವ್ಯಾಧಿನ ತಪ್ಪಿಸ್ಕೊಳ್ಳೋದಕ್ಕೆ ನಾವೇನೇನು ಮಾಡಬೇಕು? ಒಂದು, ಕಿವಿಯ ಹತ್ತಿ ಕಡ್ಡಿಗಳು ಬರ್ತವೆ. ಪ್ರತಿದಿನ ಸ್ನಾನ ಮಾಡಿದ ಮೇಲೆ ಆ ಕಿವಿ ಕಡ್ಡಿಯನ್ನು ಹೀಗೆ ವೃತ್ತಾಕಾರವಾಗಿ ಆಡಿಸ್ತಾ ಒಳಗಡೆ ಹೋಗಿಸ್ಬೇಕು. ತಾವೇ ಮಾಡ್ಕೋಬೇಕು, ಅದು ಬೇರೆಯವರಿಂದ ಮಾಡಿಸ್ಬೇಡಿ. ಪ್ರತಿದಿನ ಮಾಡ್ಕೊಳ್ಳೋದ್ರಿಂದ ಕಿವಿ ವ್ಯಾಧಿಗಳು ಬರಲ್ಲ. ಎರಡನೇದು, ಗಂಟೆಗೊಮ್ಮೆ ನೀರು ಕುಡಿಯೋದು. ಮೂರನೇದು, ಮಲಬದ್ಧತೆ ಆಗದೆ ಇರೋ ಹಾಗೆ ಪಪ್ಪಾಯಿ, ಇಸಾಬ್ಗೋಲು, ಶುದ್ಧ ಶೌಚ ಮಾತ್ರೆ, ಶುದ್ಧ ಶೌಚ ಚೂರ್ಣ ವಾರಕ್ಕೊಂದ್ಸರಿ 4 ಚಮಚ ಬಿಳಿ ಹರಳೆಣ್ಣೆಯನ್ನು ಕುಡಿಯೋದು. ಹಸಿ ತರಕಾರಿಗಳನ್ನು, ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು. ಜೀರ್ಣಶಕ್ತಿಯನ್ನು ಸುಧಾರಿಸ್ಕೊಳ್ಳೋದು. ಇದರಿಂದ ನಿಮಗೆ ಕಿವಿ ನೋವು ಬರೋದಿಲ್ಲ. ಈಗ ಬಂದ್ಬಿಡ್ತು, ಏನು ಮಾಡಬೇಕು? ಬೆಳ್ಳುಳ್ಳಿಯನ್ನು ಎಳ್ಳೆಣ್ಣೆಯಲ್ಲಿ ಬಿಸಿ ಮಾಡಿ, ಬೆಳ್ಳುಳ್ಳಿಯನ್ನು ಅರೆದುಬಿಟ್ಟು ಬಿಸಿ ಮಾಡಿ, ಉಗುರು ಬೆಚ್ಚಗೆ ಮಾತ್ರ ಇರಬೇಕು, ಸುಡೋದನ್ನು ಹಾಕಿಬಿಟ್ರಿ. ಆ ಉಗುರು ಬೆಚ್ಚಗಿರೋದನ್ನು 4ರಿಂದ 6 ಹನಿ ಹಾಕಿ 15 ನಿಮಿಷ ಮಲಗಿರೋದು. ಮೇಲಿನಿಂದ ಹತ್ತಿಯನ್ನು ಹಾಕ್ಕೊಳ್ಳೋದು. ಮರುದಿನ ಇನ್ನೊಂದು ಕಡೆಗೆ ಮಗ್ಗಲು ಮಾಡಿ ಹಾಕ್ಕೊಳ್ಳೋದು. ಅದರಲ್ಲಿ ಆಗಲಿಲ್ಲ, ನಿಂಬೆ ರಸ ಮತ್ತು ಉಪ್ಪು ಅದನ್ನು ಹಾಕಿ ಶೋಧಿಸಬೇಕು. 4ರಿಂದ 6 ಹನಿಯನ್ನು ಹಾಕಬೇಕು. ಅದರಲ್ಲೂ ಕೂಡ ಸುಧಾರಣೆ ಆಗ್ತದೆ. ಅಲ್ಲದೆ ಮತ್ತೇನು ಮಾಡ್ಬೋದು? ಬಿಲ್ಲುಪತ್ರೆಯನ್ನು ಅರೆದುಬಿಟ್ಟು ಎಣ್ಣೆಯಲ್ಲಿ ಕಾಯಿಸಿ ಬಿಸಿ, ಅದು ಉಗುರು ಬೆಚ್ಚಗಿರುವಾಗ ಮಾತ್ರ ಅದನ್ನು ಕಿವಿಗೆ ಹಾಕ್ಕೋಬೇಕು. ಇತ್ಯಾದಿ ಹಲವಾರು ಮನೆ ಮದ್ದುಗಳಿದ್ದರೂ ಕೂಡ ಇಲ್ಲಿ ಕಿವಿಯ ತೈಲ ಅಂತ ಒಂದು ಪುರಾತನ ಶಾಸ್ತ್ರೋಕ್ತವಾಗಿ ಮಾಡಿರುವಂಥ ದೇಶೀಯ ಔಷಧಿ ಪದ್ಧತಿ ತೈಲಿದೆ. ಇಯರ್ ಡ್ರಾಪ್ಸ್
ಕಿವಿಯ ಹನಿ, ಅದು ಒಂದು ತೈಲ. ಅದನ್ನು ಮಾಡ್ಕೊಳ್ಳೋದ್ರಿಂದ ಕಿವಿಯ ವ್ಯಾಧಿ ಗುಣ ಆಗ್ತದೆ. ಶುದ್ಧ ಶೌಚ ಮತ್ತು ಇಸಾಬ್ಗೋಲ್ ರಕ್ತ ಶುದ್ಧಿ ಕಷಾಯನ್ನು ತಗೊಳ್ಳೋದ್ರಿಂದ ಕಿವಿಯ ಎಲ್ಲ ವ್ಯಾಧಿಗಳು ಗುಣ ಆಗ್ತದೆ. ತಮಗೆಲ್ಲ ಶುಭ ಕೋರ್ತಾ ಶುಭಾಶೀರ್ವಾದದೊಂದಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ಮಾಹಿತಿಗಳನ್ನು ತಮ್ಮ ಒಟ್ಟಿಗೆ ಹಂಚ್ಕೋಬೇಕು ಅಂತ ಭಾಳ ಇಷ್ಟಪಡ್ತಾ ಇದ್ದೀನಿ. ಅದೇನೆಂದರೆ, ಕೆಲವೊಂದು ದೊಡ್ಡ ಪ್ರಶ್ನೆ ಉಳಿದಿದೆ. ಈ ಮುದ್ರೆಯನ್ನು ಮಾಡಬೇಕಾದ್ರೆ ಏನಾದ್ರು ಪ್ರೊಸೀಜರ್ ಫಾಲೋ ಮಾಡಬೇಕಾ, ನಿಯಮಗಳನ್ನ ಅನುಸರಿಸಬೇಕಾ ಅಂತ ಕೇಳ್ತಾರೆ. ಸಾಕಷ್ಟು ಜನ ಪತ್ರ ಬರೆದಿದ್ದಾರೆ, ಸಾಕಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ, ಮುದ್ರೆ ಯಾವಾಗ ಮಾಡಬೇಕು, ಯಾವ ದಿಕ್ಕಲ್ಲಿ ಕೂತು ಮಾಡಬೇಕು, ಅದು ಹೇಗೆ ಮಾಡಿದ್ರೆ ನಮಗೆ ಅದು ಫಲ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ತಿಳಿಸ್ಬೇಕು ಅಂತ ಎಷ್ಟೋ ಜನರು ಪ್ರಶ್ನೆ ಮನಸ್ಸಲ್ಲಿ ಉಳ್ಕೊಂಡಿದೆ. ಅದಕ್ಕೆಲ್ಲ ಉತ್ತರ ನಾನು ಈ ಒಂದು ಸಂಚಿಕೆಯಲ್ಲಿ ಭಾಳ ಡೀಟೇಲಾಗಿ ಮುದ್ರೆಯನ್ನು ಯಾವ ದಿಕ್ಕಲ್ಲಿ ಕೂತು ಮಾಡಬೇಕು, ಮುದ್ರೆ ಮಾಡಬೇಕಾದ್ರೆ ಏನೆಲ್ಲ ನಿಯಮಗಳನ್ನು ಅನುಸರಿಸಬೇಕು, ಮುದ್ರೆ ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಮುದ್ರೆಯನ್ನು ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎಷ್ಟೋ ಜನ ಕೆಲವರು ಹೇಳ್ತಾರೆ ಮುದ್ರೆ ಅವಾಗವೆಲ್ಲ ಮಾಡಬಾರ್ದು, ಮಂತ್ರ ಹೇಳಬಾರ್ದು ಅಂತ. ಇದು ದೊಡ್ಡ ತಪ್ಪದು. ಯಾಕೆಂದರೆ ಮುದ್ರೆ ಅನ್ನೋದು ನಮ್ಮ ಶರೀರದಲ್ಲಿ ಒಂದು ಅಂಗಗಳಿಂದ ಮಾಡುವಂಥ ಒಂದು ಕ್ರಿಯೆ. ನಾವು ತಲೆ ಕೆರ್ಕೊಳ್ಳೋದು ಒಂದು ಮುದ್ರೆ, ಮೈ ಉಚ್ಕೊಳ್ಳೋದು ಒಂದು ಮುದ್ರೆ, ಕಸ ಗುಡಿಸೋದು ಒಂದು ಮುದ್ರೆ, ಪೊರ್ಕೆ ಇಟ್ಕೋಬೇಕಾದ್ರೆ ಮುಷ್ಟಿ ಮುದ್ರೆ ಹಿಡಿತೀವಿ, ಪಾತ್ರೆ ತೊಳಿಬೇಕಾದ್ರೆ ಪತಾಕ ಹಸ್ತ ಉಪಯೋಗಿಸ್ತೀವಿ, ತೀರ್ಥ ತಗೋಬೇಕಾದ್ರೆ ನಾವು ಈ ಮುದ್ರೆ ಉಪಯೋಗಿಸ್ತೀವಿ, ಆರತಿ ತಗೊಳ್ಬೇಕಾದ್ರೆ ಈ ಮುದ್ರೆ ಉಪಯೋಗಿಸ್ತೀವಿ. ದಿನನಿತ್ಯ ನಾವು ದಿನಶೈಲಿಯಲ್ಲಿ, ಅಂದರೆ ನಿತ್ಯ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ತಿಳ್ಕೊಂಡು ನಾವು ಹಲವಾರು ರೀತಿ ಮುದ್ರೆಗಳು ಉಪಯೋಗಿಸ್ತಾನೆ ಇರ್ತೀವಿ. ಹಾಗಾದರೆ ಇವು ಮುದ್ರೆನೇ ಮಾಡಬಾರ್ದು ಅನ್ನೋದು ತಪ್ಪು ಕಲ್ಪನೆ. ಮುದ್ರೆ ನೀವು ಯಾವಾಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ವಿಶೇಷವಾಗಿ ನಾವೇನಾದ್ರು ಮುದ್ರೆಯನ್ನು ನಾವು ಬೇಗ ಫಲ ಸಿಗಬೇಕು, ರಿಸಲ್ಟ್ ಸಿಗಬೇಕು ಅನ್ನೋದಾದರೆ ಬೆಳಗಿನ ಜಾವ 5ರಿಂದ 6 ಗಂಟೆ ಅಥವಾ 5ರಿಂದ 7 ಗಂಟೆ ಟೈಮ್ ಒಳಗೆ ನಾವು ಮಾಡಿದ್ದೇ ಆದರೆ ಬಹಳಷ್ಟು ಫಲ ಸಿಗುತ್ತೆ. ಯಾಕೆಂದರೆ ಬಾಡಿ, ಈ ಶರೀರ ನಿದ್ದೆಯಿಂದ ಎದ್ದಿರುತ್ತೆ, ರೆಸ್ಟ್ ಆಗಿರುತ್ತೆ. ಎಲ್ಲ 1008 ಅಂಗಗಳಿಗೆ ರೆಸ್ಟ್ ಸಿಕ್ಕಿರುತ್ತೆ. ಆ ರೆಸ್ಟ್ ಸಿಕ್ಕಿರುವಂಥ ಸಮಯದಲ್ಲಿ ನೀವೇನೇ ಎನರ್ಜಿ ಒಳಗೆ ಕಳಿಸೋರು ಸಕ್ ಮಾಡ್ಕೊಂಡ್ಬಿಡುತ್ತೆ, ಬೇಗ ರಿಸಲ್ಟ್ ಸಿಗುತ್ತೆ ಆ ಸಂಬಂಧಪಟ್ಟಂಥ ಮುದ್ರೆದು. ಅದರಿಂದ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯ ಆಗೋ 2 ಗಂಟೆ ಮುಂಚೆ ಇರೋ ಒಂದು ಗಳಿಗೆಗೆ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಅದರಿಂದ ಮುದ್ರೆಗಳನ್ನ ನಾವು ಬೇಗ ಒಳ್ಳೆ ಎಫೆಕ್ಟ್ ಸಿಗಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಧಾರಣೆ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಅಂದರೆ, ಆಕಾಶದಲ್ಲಿ ಓಝೋನ್ ಲೇಯರಿಂದ ಅಲ್ಟ್ರಾ ವೈಲೆಟ್ ರೇಸು ಎಮಿಟ್ ಮಾಡುತ್ತೆ ಸನ್ ಅನ್ನೋ ಪ್ಲಾನೆಟಿಂದ, ಸೂರ್ಯಗ್ರಹದಿಂದ. ಯಾಕೆಂದರೆ ಸೂರ್ಯ ಉದಯ ಆಗೋ 2 ಗಂಟೆ ಮುಂಚೆ ತನ್ನಲ್ಲಿರತಕ್ಕಂಥ ಅಗೋಚರವಾದಂಥ ಒಂದು ಎನರ್ಜಿನ ಡಿಸ್ಚಾರ್ಜ್ ಮಾಡ್ತಾನೆ ಭಗವಂತ. ಆ ಎನರ್ಜಿನ ನಾವು ಮುದ್ರೆಗಳಿಂದ ಸಕ್ ಮಾಡಿ ನಮ್ಮ ಶರೀರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಮುದ್ರೆ ಮಾಡ್ತಾರೋ ಆಗ ಆ ಒಂದು ಓಝೋನ್ ಲೇಯರ್ ಇರತಕ್ಕಂಥ ಎನರ್ಜಿ ಶರೀರಕ್ಕೆ ಮುದ್ರೆಗಳ ಮೂಲಕ ಲಾಕ್ ಆಗುತ್ತೆ, ಬಂಧ ಆಗುತ್ತೆ, ಸೀಲ್ ಆಗುತ್ತೆ. ಆದ್ದರಿಂದ ಮುದ್ರೆಯನ್ನು ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಭಾಳಷ್ಟು ಫಲ ಸಿಗುತ್ತೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ 1 ವಾರ ಮಾಡೋದು ಒಂದೇ, 5 ತಿಂಗಳು ಮುದ್ರೆ ಮಾಡೋದು ಒಂದೇ. ನೀವು 5 ತಿಂಗಳು 20 ದಿವಸ ಅಥವಾ 6 ತಿಂಗಳು ಮಾಡ್ತೀನಿ ಅಂದರೆ ಅದನ್ನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ 2 ವಾರ ಮಾಡಿಬಿಡಿ, ನೀವು ಬೇಗ ರಿಸಲ್ಟ್ ಸಿಗುತ್ತೆ. ಇದು ನೀವು ಪರೀಕ್ಷೆ ಮಾಡಿ ನೋಡಬೇಕು. ನಾನು ಹೇಳೋದು ನಂಬಾರ್ದು ನೀವು. ನಾನು ಏನು ಹೇಳ್ತೀನಿ ಅದು ನೀವು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿದ್ದೇ ಆದರೆ ನಿಮ್ಮ ಅನುಭವನ ನಿಮಗೆ ನಂಬಕ್ಕಾಗೋದಿಲ್ಲ, ಅಷ್ಟು ಪವಾಡ ಆಗುತ್ತೆ. ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಈ ಮುದ್ರೆಯನ್ನು ಮಾಡಿದ್ದೇ ಆದರೆ ಶರೀರ ರೆಸ್ಟಲ್ಲಿರುತ್ತೆ, ಶರೀರಕ್ಕೆ ಯಾವುದೇ ಆಸೆ ಆಕಾಂಕ್ಷೆಗಳಿರೋದಿಲ್ಲ. ಎದ್ದು ಬಟ್ಟೆ ಒಗಿಬೇಕು, ಸರ್ಕಸ್ ಮಾಡಬೇಕು, ಸೈಕಲ್ ತುಳಿಬೇಕು, ಜಾಗಿಂಗ್ ಯಾವುದೂ ಇರೋದಿಲ್ಲ. ಆ ಎದ್ದು ಗಳಿಗೆನಲ್ಲಿ ನೀವು ಅರ್ಧ ಗಂಟೆ ಅಥವಾ 30 ನಿಮಿಷ, ನಿಮಗೆ ಎಷ್ಟು ಏಜ್ ಆಗಿದೆಯೋ ಅಷ್ಟು ನಿಮಿಷ. ಈಗ 40 ವರ್ಷ ಅಂದರೆ 40 ನಿಮಿಷ, 50 ವರ್ಷ ಅಂದರೆ 50 ನಿಮಿಷ, 60 ವರ್ಷ ಅಂದರೆ 60 ನಿಮಿಷ ನೀವು ಧಾರಣೆ ಮಾಡಿಬಿಟ್ರೆ, ಯಾವ ಕಾಲಿಗೆ ಸಂಬಂಧಪಟ್ಟಂಥ ಮುದ್ರೆ ನೀವು ಧಾರಣೆ ಮಾಡಿಬಿಟ್ರೆ ಇಮಿಡಿಯೇಟಾಗಿ 1 ವಾರದಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. 2ನೇ ಪಾಯಿಂಟು, ಎಲ್ರಿಗೂ ಎಲ್ಲ ಮುದ್ರೆ ಆಗೋದಿಲ್ಲ. ಕೆಲವರಿಗೆ ಬೆರಳಲ್ಲಿ ವ್ಯತ್ಯಾಸ ಇರುತ್ತೆ, ಕೆಲವರಿಗೆ ಹಸ್ತದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಉಗುರು ಕಟ್ಟಾಗಿರ್ಬೋದು, ಬೆರಳು ತುಂಡಾಗಿರ್ಬೋದು, ಅಥವಾ ಎಲ್ಲೆಲ್ಲೋ ಗಾಯಗಳಾಗಿರ್ಬೋದು, ಕಜ್ಜಿ ಆಗಿರ್ಬೋದು, ಅಥವಾ ಬೆಂಡ್ ಮಾಡೋಕ್ಕಾಗೋದಿಲ್ಲ, ಅಥವಾ ನೆಟ್ಟಿಗೆ ನಿಲ್ಸೋಕ್ಕಾಗೋದಿಲ್ಲ. ಈ ರೀತಿ ದೋಷಗಳಿದ್ದಾಗ ಅವರವರ ನ್ಯೂನ್ಯತೆ ತಕ್ಕಂತೆ ಅವ್ರಿಗಾಗುವಂಥ ಒಂದು ಆ ಫ್ಲೆಕ್ಸಿಬಿಲಿಟಿ ಏನಿದೆಯೋ, ಆ ಕಂಫರ್ಟ್ ಝೋನ್ ಅಂತಾರಲ್ಲ, ಅದಕ್ಕೂ ಅನುಕೂಲವಾಗುವಂತೆ ಮುದ್ರೆಗಳನ್ನು ಆಯ್ಕೆ ಮಾಡಿ ನಿರ್ದಿಷ್ಟವಾದ ಸಮಯದಲ್ಲಿ ಮಾಡಿದ್ದೇ ಆದರೆ ಆ ನ್ಯೂನ್ಯತೆಗಳು ಕೂಡ ಹೊಟ್ಟೋಗುತ್ತೆ. ಆದ್ದರಿಂದ ಮುದ್ರೆ
ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಭಾಳ ಉತ್ತಮ. ನಾವು ಅಷ್ಟು ಆ ಸಮಯಕ್ಕೆ ಹೇಳೋಕ್ಕಾಗಲ್ಲ, ಮಲಗಿರ್ತೀವಿ ಅಂತಂದರೆ ಸೂರ್ಯ ಉದಯ ಆದಮೇಲೆ ಯಾವ ಸಮಯದಲ್ಲಾದರೂ ಕೂಡ ನೀವು ವಾಕ್ ಮಾಡಬೇಕಾದ್ರೆ ಮುದ್ರೆ ಧಾರಣೆ ಮಾಡ್ಬೋದು, ಟಿ ವಿ ನೋಡುವಾಗ ಮುದ್ರೆ ಧಾರಣೆ ಮಾಡ್ಬೋದು, ಅಥವಾ ಊಟ ಮಾಡುವಾಗಲೂ ಕುತ್ಕೊಂಡು ಮುದ್ರೆ ಧಾರಣೆ ಮಾಡ್ಬೋದು. ಒಂದು ಕೈಲಿ ಊಟ ಮಾಡ್ತೀವಿ, ಇನ್ನೊಂದು ಕೈಲಿ ಮುದ್ರೆ ಧಾರಣೆ ಮಾಡ್ಬೋದು. ಅಥವಾ ಏನಾದ್ರು ಪೇಪರ್ ಓದುವಾಗ, ಪುಸ್ತಕ ಓದುವಾಗ ಒಂದು ಕೈಲಿ ಪುಸ್ತಕ ಇಟ್ಕೊಂಡು ಅಥವಾ ಟೇಬಲ್ ಪುಸ್ತಕ ಇಟ್ಬಿಟ್ಟು ಎರಡು ಕೈಲಿ ಮುದ್ರೆ ಧಾರಣೆ ಮಾಡಿ ಪುಸ್ತಕ ಓದ್ಬೋದು. ಅಥವಾ ಒಂದೇ ಕೈಲಿ ಏನೋ ಕೆಲಸ ಮಾಡ್ತೀವಿ, ಇನ್ನೊಂದು ಕೈ ಸುಮ್ಮನೆ ಕೂರಿಸಿರ್ಬೋದು, ಇನ್ನೊಂದು ಕೈಲಿ ಮುದ್ರೆ ಧಾರಣೆ ಮಾಡ್ಬೋದು. ಹೀಗೆ ಯಾವಾಗ ಬೇಕಾದ್ರೂ ಮುದ್ರೆನ ಧಾರಣೆ ಮಾಡ್ಬೋದು. ಎಷ್ಟೋ ಜನ ಅದಕ್ಕೆ ಕೆಟ್ಟಾಗಿ ಹೇಳ್ತಾರೆ, ಮುದ್ರೆ ಯಾವಾಗಲೂ ಮಾಡಬಾರ್ದು, ಯಾವಾಗಲೂ ಮಂತ್ರ ಹೇಳಬಾರ್ದು ಅಂತ. ತಪ್ಪು. ಮಂತ್ರ ಇರೋದೇ ಮನುಷ್ಯ ಜನಾಂಗಕ್ಕೋಸ್ಕರ, ಮುದ್ರೆ ಇರೋದೇ ಈ ಶರೀರ ಶುದ್ಧಿ ಮಾಡಲಿಕ್ಕೋಸ್ಕರ. ಆದ್ದರಿಂದ ಮುದ್ರಾಶಾಸ್ತ್ರದಲ್ಲಿ ಯಾವುದೇ ನಿರ್ಬಂಧಗಳೇ ಹೇಳಿಲ್ಲ, ಯಾವ ಗ್ರಂಥದಲ್ಲೂ ಹೇಳಿಲ್ಲ ಇಂಥವ್ರು ಇಂಥ ಮುದ್ರೆ ಮಾಡಬಾರ್ದು, ಇಂಥ ಮಂತ್ರ ಹೇಳಬಾರ್ದು ಅಂತ. ಅದರಿಂದ ಯಾವಾಗ ಬೇಕಾದ್ರೂ ಮುದ್ರೆ ಮಾಡ್ಬೋದು, ಮಲ್ಕೊಂಡೇ ಮುದ್ರೆ ಮಾಡ್ಬೋದು. ಇದು ಮುದ್ರೆ ಮಾಡೋ ಒಂದು ಪದ್ಧತಿ. ಮುದ್ರೆಯನ್ನು ಮಾಡಬೇಕಾದ್ರೆ ಉಗುರುಗಳನ್ನ ಕಟ್ ಮಾಡಿರಬೇಕು, ಉಗುರುಗಳು ಬೆಳೆಸಿರಬಾರ್ದು. ಮುದ್ರೆ ಮಾಡುವಾಗ ಯಾವುದೇ ರೀತಿಯ ಉಂಗುರಗಳನ್ನ ಧರಿಸಿರಬಾರ್ದು, ಯಾವುದೇ ಮೆಟಲ್ಸು ಇರಬಾರ್ದು. ಅದರಿಂದ ಈ ಮುದ್ರೆ ಮಾಡುವಾಗ ನಾವು ಯಾವುದೇ ರೀತಿ ಉಗುರ ಆಗಲಿ ಉಂಗುರಗಳಾಗಲಿ ಅಥವಾ ಇದಕ್ಕೆ ಏನೇ ಸಂಬಂಧಪಟ್ಟಂಥದ್ದು ಬ್ಯಾಂಡ್ ಹಾಕೊಳ್ತಾರೆ ಕೆಲವರು, ಇಲ್ಲಿಗೆಲ್ಲ ದಾರ ಕಟ್ಕೊತಾರೆ, ಅದಕ್ಕೆಲ್ಲ ಫ್ಲೋ ಬ್ಯಾಂಡ್ ದಾರ ಕಟ್ಟೋದು ಇದೆಲ್ಲ ಆದರೆ ಎನರ್ಜಿಗೆ ಬಂಧ ಮಾಡಿದಾಗೆ, ಲಾಕ್ ಮಾಡಿದಾಗೆ, ಅದರಿಂದ ಅದೆಲ್ಲ ತೆಗೆದು ಬಿಡಬೇಕು. ಎಲ್ಲ ಬೆರಳು ಫ್ಲೆಕ್ಸಿಬಲ್ ಆಗಿ ವರ್ಕ್ ಆಗೋ ಥರ ಇರಬೇಕು. ಅದರಿಂದ ಮುದ್ರೆ ಮಾಡೋರು ಬೆಳಗಿನ ಜಾವ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ನೀರು ಕುಡಿದು ಬಿಟ್ಟು ಮುದ್ರೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಈ ಕಿರುಬೆರಳು ಜಲತತ್ವ ಸಾಕಷ್ಟು, ಈ ಕಿರುಬೆರಳು ಇದೆಯಲ್ಲ, ಈ ಕಿರುಬೆರಳಿನಲ್ಲಿ ಜಲತತ್ವ ಇದೆ. ಇದನ್ನು ಬೆಳಗಿನ ಜಾವ ಬಾಡಿ ನಿದ್ದೆಯಿಂದ ಎದ್ದ ತಕ್ಷಣ ನೀರು ಕುಡಿದ್ರೆ ಈ ಕಿರುಬೆರಳಲ್ಲಿ ಅನೇಕ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಶರೀರಕ್ಕೆ ಹೋಗಿ ಯಾವ್ಯಾವ ಅಂಗಗಳಿಗೆ 1008 ಅಂಗಗಳಿಗೆ ಯಾವ ಅಂಗಗಳಿಗೆ ನೀರು ಬೇಕೋ ಅದನ್ನು ಸಪ್ಲೈ ಮಾಡೋ ಶಕ್ತಿ ಈ ಕಿರುಬೆರಳಿಗೆ ಈ ಶಕ್ತಿ ಇದೆ. ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ಸಾಕಷ್ಟು ನೀರು ಕುಡೀರಿ. ನೀರು ಕುಡಿದ್ಬಿಟ್ಟು ಯಾವುದೇ ಮುದ್ರೆ ನೀವು ಧಾರಣೆ ಮಾಡಿ ಅದ್ರ ಫಲ ಭಾಳ ಇಮಿಡಿಯೇಟಾಗಿ ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನೊಂದು ನಿಯಮ, ಯಾವ ಜಾಗದಲ್ಲಿ ಕುತ್ಕೊಳ್ಬೇಕು ಅಂತ. ಕೂತ್ಕೊಳ್ಳೋದು ಒಂದು ವಿಶೇಷತೆ. ಕೂರಕ್ಕೆ ಯಾವ ಸ್ಥಳ ಆದರೂ ಪರವಾಗಿಲ್ಲ, ಆದರೆ ಅದಕ್ಕೆ ಏನಾದರೂ ಒಂದು ಮಂತ್ರ ಸೇರಿಸಿದ್ರೆ ಮುದ್ರೆಗೆ ಒಂದು ಸ್ಥಳ ಆಯ್ಕೆ ಮಾಡ್ಕೋಬೇಕು. ಆ ಸ್ಥಳದಲ್ಲೇ ಯಾವಾಗಲೂ ಕೂತ್ಕೊಂಡು ಆ ಜಾಗದಲ್ಲೇ ಮಾಡಬೇಕು. ಒಂದಿನ ಆ ಜಾಗದಾಗ ಕೂತ್ಕೊಳ್ಳೋದು, ಇನ್ನೊಂದು ಜಾಗದಾಗ ಕೂತ್ಕೊಳ್ಳೋದು, ಇನ್ನೊಂದು ಅಲ್ಲೋ ಕೂತ್ಕೊಳ್ಳೋದು, ಇಲ್ಲೋ ಕೂತ್ಕೊಳ್ಳೋದು ಮಾಡಿದ್ರೆ ಫಲ ಸಿಗುತ್ತೆ, ಆದರೆ ಅದು ಸಿದ್ಧಿ ಆಗೋದಿಲ್ಲ. ಒಂದೇ ಸ್ಥಳದಲ್ಲಿ ಯಾವ ಜಾಗದಲ್ಲಿ ಶುರು ಮಾಡ್ತಾರೋ ಅದೇ ಸ್ಥಳದಲ್ಲಿ ಅದೇ ಸಮಯಕ್ಕೆ ಬೆಳಗ್ಗೆ 7ರಿಂದ 8 ಅನ್ನೋದು ಮುದ್ರೆ ಧಾರಣೆ ಮಾಡ್ತೀನಿ ಅಂದರೆ ಅದೇ ಜಾಗ ಅದೇ ಸಮಯಕ್ಕೆ ದಿನ ಮಾಡಿದ್ರೆ ಸಿದ್ಧಿ ಆಗಿಬಿಡುತ್ತೆ. ಆದ್ದರಿಂದ ನಾವು ಸ್ಥಳ ಫಸ್ಟ್ ಆಯ್ಕೆ ಮಾಡ್ಕೊಳ್ಬೇಕು. ಯಾವ ದಿಕ್ಕಲ್ಲಿ ಕೂರಬೇಕು, ದಿಕ್ಕಿನಲ್ಲಿ ಕೂರೋದು ಒಂದು ವಿಶೇಷತೆ. ದಿಕ್ಕು ಅಂದ ತಕ್ಷಣ ನಮಗೆ ಯಾವ ದಿಕ್ಕು ಅಂತ ಎಷ್ಟೋ ಜನ ಗೊತ್ತಿಲ್ಲ. ನಾನು ಯಾವ ದಿಕ್ಕಲ್ಲಿ ಕೂತಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ. ಪೂರ್ವಕ್ಕೆ ಕೂತಿದ್ದೀನ, ದಕ್ಷಿಣಕ್ಕೆ ಕೂತಿದ್ದೀನ, ಪಶ್ಚಿಮಕ್ಕೆ ಕೂತಿದ್ದೀನ, ಉತ್ತರಕ್ಕೆ ಕೂತಿದ್ದೀನ, ಇಲ್ಲ ಆಗ್ನೇಯದಲ್ಲಿ ಕೂತಿದ್ದೀನ, ಇಲ್ಲ ಈಶಾನ್ಯದಲ್ಲಿ ಕೂತಿದ್ದೀನ, ಇಲ್ಲ ನೈಋತ್ಯದಲ್ಲಿ ಇದ್ದೀನ, ಇಲ್ಲ ವಾಯುವ್ಯದಲ್ಲಿ ಇದ್ದೀನ, ಗೊತ್ತೇ ಆಗೋದಿಲ್ಲ. ಆದ್ದರಿಂದ ಕೆಲವರಿಗೆ ಎಷ್ಟೋ ಜನ ದಿಕ್ಕಿ ಹೆಂಗೆ ಪತ್ತೆ ಹಚ್ಚೋದೇ ಗೊತ್ತಿಲ್ಲ. ಈ ದಿಕ್ಕು ಯಾವುದೇ ದಿಕ್ಕಲ್ಲಿ ಕೂತರೂ ಕೂಡ ಮುದ್ರೆಗೆ ಏನು ತೊಂದರೆ ಆಗೋದಿಲ್ಲ. ಪೂರ್ವ ದಿಕ್ಕು ಭಾಳ ವಿಶೇಷವಾದಂಥದ್ದು. ಯಾವುದೇ ಒಂದು ಒಳ್ಳೆ ವಿಷಯವನ್ನು ಗ್ರಹಿಸಬೇಕು ಅಂದರೆ, ಓದೋದು, ಬರೆಯೋದು, ಅಥವಾ ಏನಾದ್ರು ಬೈ ಹ್ಯಾಟ್ ಮಾಡೋದು, ಅಥವಾ ಏನಾದ್ರು ಒಂದು ಕಲಿಬೇಕು ಅನ್ನೋ ಹಂಬಲ ಇದ್ದರೆ ಪೂರ್ವ ದಿಕ್ಕಕ್ಕೆ ನಿಮ್ಗೆ ಸಂಬಂಧಪಟ್ಟಂಥ ಮುದ್ರೆ ಧಾರಣೆ ಮಾಡಿ ಕೂತ್ಕೊಂಡ್ರೆ ಅದು ಸಿದ್ಧಿ ಆಗುತ್ತೆ. ಪೂರ್ವ ದಿಕ್ಕು ಯಾವಾಗಲೂ ಶಾಂತಿ ಕರ್ಮಗಳು, ಶಾಂತಿ ಅಂದ್ರೇನು, ಮದುವೆ, ಮುಂಜಿ, ನಾಮಕರಣ ಮತ್ತು ಸತ್ಯನಾರಾಯಣ ಪೂಜೆ, ಯಾವುದು ದೇವತಾ ಪೂಜೆಗಳನ್ನು ಮಾಡಲಿಕ್ಕೆ, ಶಾಂತಿ ಕರ್ಮಗಳು ಮಾಡಲಿಕ್ಕೆ ಈ ಪೂರ್ವ ದಿಕ್ಕು ಭಾಳ ವಿಶೇಷ. ಯಾರು ಈ ಶಾಂತಿ ಕರ್ಮಗಳನ್ನು ಪೂರ್ವ ದಿಕ್ಕಕ್ಕೆ ಮುಖ ಮಾಡಿ ಕೂತ್ಕೊಂಡು ಮಾಡ್ತಾರೋ, ಅಥವಾ ಯಾರು ಮುದ್ರೆ ಧಾರಣೆ ಮಾಡಿ ಪೂರ್ವ ದಿಕ್ಕಕ್ಕೆ ಕೂತ್ಕೊಂಡು ಜಪಿಸ್ತಾರೋ ಅಥವಾ ಅದನ್ನು ಧ್ಯಾನಿಸ್ತಾರೋ, ಬೇಗ ಶಾಂತಿ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ, ಆತ್ಮದಲ್ಲಿ ಉತ್ಪತ್ತಿ ಆಗುತ್ತೆ. ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕ ಆತ್ಮದಲ್ಲೂ ಕೂಡ ಒಂದು ವಿಶೇಷವಾದಂಥ ಶಾಂತಿ ಉತ್ಪತ್ತಿ ಆಗುತ್ತೆ ಪೂರ್ವ ದಿಕ್ಕು. ಪೂರ್ವ ದಿಕ್ಕು ಯಾವಾಗಲೂ ಮನಃಶಾಂತಿ, ದೇಹಶಾಂತಿ, ಆತ್ಮಶಾಂತಿಗೆ ಏಳಿಗೆ ಮಾಡಿಕೊಡುತ್ತೆ. ದಕ್ಷಿಣ ದಿಕ್ಕು ಕೂತು ನೀವು ಮುದ್ರೆ ಧಾರಣೆ ಮಾಡಿದ್ದೆ ಆದರೆ, ನಮ್ಗೆ ಯಾರು ಸಾಯಿಸಬೇಕು ಅಂತಂದಿದ್ರೆ ಮಾರಣ ಪ್ರಯೋಗ, ವಿದ್ವೇಷಣ ಪ್ರಯೋಗ. ವಿದ್ವೇಷಣ ಅಂದರೆ ಒಬ್ರಿಗೊಬ್ರಿಗೂ ಆಗದಿರೋಂಗೆ ಮಾಡಿಬಿಡೋದು, ತಂದಿಟ್ಟು ತಮಾಷೆ ನೋಡೋದು, ಇಬ್ಬರು ಬೇರೆ ಬೇರೆ ಮಾಡೋದು ವಿದ್ವೇಷಣ ಅಂತ. ಮಾರಣ, ವಿದ್ವೇಷಣ, ಕೀಳನ, ಸ್ತಂಭನ ಅಂದರೆ ಏನೇನು ಅವ್ರು ಮಾಡೋ ಕಾರ್ಯಗಳು ಯಾವುದೂ ಸಕ್ಸಸ್ ಆಗಬಾರ್ದು, ಸ್ತಂಭನ ನಿಲ್ಲಿಸ್ಬಿಡೋದು. ಈ ಥರ ಒಂದು ದ್ವೇಷ, ಅಸೂಯೆಗಳು ಏನಾರು ಉತ್ಪತ್ತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಥ ನಾವು ಮಂತ್ರ ಮುದ್ರೆಗಳನ್ನು ಮಾಡಬೇಕು ಅನ್ನೋದಾಗಿದ್ದರೆ
ದಕ್ಷಿಣ ದಿಕ್ಕು ಉಪಯೋಗಿಸ್ತಾರೆ. ದಕ್ಷಿಣ ದಿಕ್ಕು ಜಾಸ್ತಿ ಮಂತ್ರಿಕರು, ಅಂದರೆ ಮಂತ್ರ ಮಾಡೋರು, ಮಾಟ ಮಾಡೋರು, ಭಾನಾಮತಿ ಮಾಡೋರು, ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೆಲ್ಲ ದಕ್ಷಿಣ ದಿಕ್ಕನ್ನು ಅನುಸರಿಸ್ತಾರೆ. ಯಾಕಂದರೆ ದಕ್ಷಿಣ ದಿಕ್ಕಿನಲ್ಲಿ ಆ ಒಂದು ಭೂತ ಪ್ರೇತಗಳು, ಯಕ್ಷಿಣಿ, ಕಾಮಿನಿ, ಕಾಕಿನಿ, ಮೋಹಿನಿ, ಭೂತ ಪ್ರೇತ ಪಿಶಾಚಿಗಳು ವಾಸಸ್ಥಳ ಈ ದಕ್ಷಿಣ. ಮತ್ತು ದಕ್ಷಿಣ ಸಾವು ತರ್ಕೊಡುವಂಥದ್ದು, ಮರಣಕಂಟಕ ಜಾಗ ದಕ್ಷಿಣ ಭಾಗ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ನಾನು ಯಾವಾಗಲೂ ಹೇಳ್ತೀನಿ, ದಕ್ಷಿಣ ಒಂದು ಬಿಟ್ಟು ಬಾಕಿ ಯಾವ ದಿಕ್ಕಲ್ಲಾದರೂ ನೀವು ಮಾಡಿ. ಯಾಕೆಂದರೆ ದಕ್ಷಿಣ ದಿಕ್ಕು ನಾವು ಇನ್ನೊಬ್ಬರಿಗೆ ದ್ವೇಷಿಸೋದಾಗಲಿ, ಇನ್ನೊಬ್ಬರಿಗೆ ಕೆಟ್ಟ ಪ್ರಯೋಗಗಳನ್ನು ಮಾಡೋದಾಗಲಿ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಅಕಸ್ಮಾತ್ ಮಾಡಿದ್ರೆ ಆ ದಿಕ್ಕು ನಾವು ಯೂಸ್ ಮಾಡಬಾರ್ದು. ಅದರಿಂದ ದಕ್ಷಿಣ ಈ ಎಲ್ಲ ಷಟ್ಕರ್ಮಗಳು, ಮಂತ್ರ, ಯಂತ್ರ, ತಂತ್ರ, ಬಾನಾಮತಿ, ಮಾಟ, ಕೂಟಗಳೆಲ್ಲ ಈ ದಕ್ಷಿಣ ದಿಕ್ಕಿನಲ್ಲಿ ಭಾಳಷ್ಟು ಮಾಡ್ತಾರೆ. ಈ ಪಶ್ಚಿಮ ದಿಕ್ಕಿನಲ್ಲಿ ಭಾಳ ವಿಶೇಷ ಏನಂದರೆ, ಕೀರ್ತಿ, ಸ್ಥಾನ, ಮಾನ, ಗೌರವ, ಮರ್ಯಾದೆ ಇದೆಲ್ಲ ತಂದುಕೊಡುವಂಥ ದಿಕ್ಕು ಪಶ್ಚಿಮ. ಪ್ರತಿಯೊಬ್ಬರಿಗೂ ಆಗುತ್ತೆ ಈ ದಿಕ್ಕು. ಆದ್ದರಿಂದ ಪಶ್ಚಿಮ ದಿಕ್ಕು ಭಾಳ ವಿಶೇಷವಾಗಿದೆ. ಯಾರಿಗೆ ಕೆಲಸದಲ್ಲಿ ಪ್ರಮೋಷನ್ ಬೇಕು, ಯಾರಿಗೆ ಸ್ಥಾನಮಾನಗಳು, ಗೌರವ, ಸನ್ಮಾನಗಳಾಗಬೇಕು ಅಂತ ಆಸೆ ಪಡ್ತಾರೋ ಅಂಥವ್ರು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಯಾವುದಾದ್ರು ಒಂದು ಮುದ್ರೆ ಧಾರಣೆ ಮಾಡಿ ಕೂತ್ರೆ ಆ ದಿಕ್ಕಿನಿರತಕ್ಕಂಥ ಫಲ ಆ ಮುದ್ರೆ ಮುಖೇನ ಅವರಿಗೆ ಪ್ರಾಪ್ತಿಯಾಗ್ತದೆ. ಹಾಗೆ ಉತ್ತರ ದಿಕ್ಕು ಏನಾದ್ರು ರೋಗ ರುಜಿನಗಳಿಗೆ ಮಾತ್ರ ಆ ದಿಕ್ಕು ಭಾಳ ವಿಶೇಷ. ಏನಾದ್ರು ರೋಗಗಳಿದ್ರೆ, ದುಃಖ, ಸಂಕಟ, ಹೊಟ್ಟೆ ಹುರಿ, ಮತ್ತು ಏನಾದ್ರು ದ್ವೇಷಗಳಿದ್ರೆ, ಮನಸ್ಸಲ್ಲಿ ಆಗಾಗ ಭಯಗಳಿದ್ರೆ, ಆಗಾಗ ಜ್ವರ, ರೋಗಗಳು, ಯಾವುದೇ ರೋಗಗಳಾಗಲಿ, ಅದು ಎಂಥ ರೋಗಗಳಾಗಲಿ, ಆ ರೋಗ ನಿವಾರಣೆ ಆಗಬೇಕು ಅಂದರೆ ನಾವು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ನಾವು ಧಾರಣೆ ಮಾಡಿದ್ದೇ ಆದರೆ ಆಗ ಅದರ ಫಲಪ್ರಾಪ್ತಿಯಾಗ್ತದೆ. ಆದ್ದರಿಂದ ಈ 4 ದಿಕ್ಕುಗಳನ್ನು ಈ ಮುದ್ರಾಶಾಸ್ತ್ರ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಹಾಗೆ ಈ ಸಗಿಟಿಯಲ್ ಪ್ಲೇನ್ ಅಂತ ನಾನು ಆಗಲೇ ಹೇಳಿದೆ ಕಳೆದ ಸಂಚಿಕೆಯಲ್ಲಿ, ಅದು ಪೂರ್ವ ಮತ್ತು ಪಶ್ಚಿಮಕ್ಕೆ ಮ್ಯಾಚ್ ಮಾಡ್ತಾರೆ ಈ ಮೆಡಿಕಲ್ ಸೈನ್ಸ್ನಲ್ಲಿ. ಟ್ರಾನ್ಸ್ವರ್ಸಲ್ ಪ್ಲೇನ್ ಅಂತೇಳಿ ಈ ಸೊಂಟದ ಅಂದರೆ ಹೊಕ್ಕಳಿನ ಕೆಳಭಾಗ ಮತ್ತು ಹೊಕ್ಕಳಿನ ಮೇಲ್ಭಾಗದಲ್ಲಿ ಇದು ಯಾವಾಗಲೂ ಪೂರ್ವ ಮತ್ತು ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ. ಯಾರಿಗೂ ಏನೂ ಗೊತ್ತಾಗಲಿಲ್ಲ, ಯಾವ ದಿಕ್ಕು ಗೊತ್ತಾಗಲಿಲ್ಲ ಅಂದರೆ ನೀವು ಯಾವ ದಿಕ್ಕಲ್ಲಿ ಕೂತಿದ್ರು ಆ ದಿಕ್ಕಲ್ಲಿ ಮಂತ್ರ ಸಮೇತ ಮುದ್ದೆ ಧಾರಣೆ ಮಾಡಿದ್ರೆ ಆ ಟ್ರಾನ್ಸ್ವರ್ಸಲ್ ಪ್ಲೇನಲ್ಲಿ ಅದೆಲ್ಲ ಶಕ್ತಿ ಟ್ರಾನ್ಸ್ಫರ್ ಆಗಿ ಅದು ಸಂಬಂಧಪಟ್ಟಂಥ ನರನಾಡಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಕೊರೋನಲ್ ಪ್ಲೇನ್ಸ್ ಅಂದರೆ ಫ್ರಂಟ್, ನೀವು ಯಾವ ದಿಕ್ಕು ಕೂತ್ಕೋತೀರೋ ಅದೇ ಕೊರೋನಲ್ ಪ್ಲೇನ್ಸ್. ಈಗ ನಾನು ಪೂರ್ವಕ್ಕೆ ಕೂತಿದ್ದೀನಿ ಅಂದರೆ ಇದು ಪೂರ್ವಕ್ಕೆ ಇದೇ ಫ್ರಂಟಲ್ ಪ್ಲೇನ್ ಅಂತ ಹೇಳ್ತಾರೆ. ಆಗ ಅದರಿಂದ ಬರ್ತಕ್ಕಂಥ ಎನರ್ಜಿ ಡೈರೆಕ್ಟಾಗಿ ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ಸ್ಗಳ ಮೇಲೆ ಬಿದ್ದು ಅದಕ್ಕೆ ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಸ್ಪಂದನ ಶಕ್ತಿಗೆ ವೇವ್ ಎನರ್ಜಿ ಅಂತ ಮುದ್ರಾಶಾಸ್ತ್ರದಲ್ಲಿ ಕರೀತಾರೆ. ಹೀಗೆ ಈ ದಿಕ್ಕುಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ಭಾಳ ವಿಶೇಷ. ಯಾವಾಗ ಬೇಕಾದರೂ ಯಾವ ದಿಕ್ಕಿನಲ್ಲಾದ್ರೂ ಕೂತು ಮಾಡಿ, ಆದರೆ ದಕ್ಷಿಣ ಮಾತ್ರ ಹೆಚ್ಚಿಗೆ ಉಪಯೋಗಿಸಬೇಡಿ. ದಕ್ಷಿಣ ದಿಕ್ಕು ಯಾವಾಗಲೂ ಸ್ತಂಭನ, ಮಾರಣ, ವಿದ್ವೇಷಣ, ಕೀಲನ, ಉಚ್ಚಾಟನ, ಪಲಾಯನ ಅಂದರೆ ಓಡಿಸೋದು, ಖಾಲಿ ಮಾಡಿಸೋದು, ಸಾಯಿಸೋದು, ವಿದ್ವೇಷಣ ಅಂದರೆ ದ್ವೇಷ ಬೆಳೆಸೋದು, ಕೈ ಸೇದೋಗ್ಲಿ, ಬಾಯಿ ಸೇದೋಗ್ಲಿ, ಹಾಗಾಗಲಿ ಹೀಗಾಗಲಿ ಅಂತ ಏನೋ ಒಂದು ಪ್ರಯೋಗ ಮಾಡಲಿಕ್ಕೆ ಈ ದಕ್ಷಿಣ ದಿಕ್ಕನ್ನು ಉಪಯೋಗಿಸ್ತಾರೆ. ದಕ್ಷಿಣ ದಿಕ್ಕದಲ್ಲಿ ಯಮ ದ್ವಾರಪಾಲಕರು. ಅದನ್ನು ಯಮನ ವಿರುದ್ಧವಾಗಿ ಕೂತು ನಾವು ಯಾವುದು ಕೆಲಸ ಮಾಡಬಾರ್ದು. ಯಮನ ವಿರುದ್ಧವಾಗಿ ಕೂತು ಕೆಲಸ ಮಾಡೋದು ಈ ಮಾಂತ್ರಿಕರು, ಮಂತ್ರವಾದಿಗಳು, ಯಕ್ಷಿಣಿ ವಿದ್ಯೆಗಳನ್ನು ಉಪಯೋಗಿಸಿ ಭೂತ ಪ್ರೇತಗಳ ಸಹಾಯದಿಂದ ಆ ವಿದ್ಯೆಯನ್ನು ಪ್ರಯೋಗ ಮಾಡ್ತಾರೆ. ಆದ್ದರಿಂದ ದಕ್ಷಿಣ ದಿಕ್ಕೊಂದು ಬಿಟ್ಟು ಬಾಕಿ ಯಾವ ದಿಕ್ಕನ್ನಾರು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ ಈ 3 ದಿಕ್ಕನ್ನು ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ಮುದ್ರೆ ಧಾರಣೆ ಮಾಡಿದ್ರೆ ಬೇಗ ಫಲಪ್ರಾಪ್ತಿ ಆಗ್ತದೆ. ಇನ್ನೊಂದು ವಿಶೇಷ ನಾ ಕಂಡಂಥ ಒಂದು ಅನುಭವ, ಕೆಲವರಿಗೆ ಪೂರ್ವ ಕೂತಾಗ ಆರಾಮಾಗಿರ್ತಾರೆ, ಪಶ್ಚಿಮ ಕೂತಾಗ ಆಕಳಿಕೆ ಬರುತ್ತೆ, ಕೂರಕ್ಕಾಗಲ್ಲ, ಕೆರೆತ ಶುರುವಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರಿಗೆ ಆ ದಿಕ್ಕಾಗಿ ಬರೋಲ್ಲ ಅಂತ ಆಯಿತು. ತಕ್ಷಣ ಆ ದಿಕ್ಕನ್ನು ಬದಲಾಯಿಸಬೇಕು. ಉತ್ತರ ಕೂತ ತಕ್ಷಣ ಯಾವುದೋ ಒಂದು ಹುಡುಗಿ ಮೇಲೆ ನೆನಪು, ಹುಡುಗನ ಮೇಲೆ ನೆನಪು, ಏನೋ ತಿಂದಿದ್ದು, ಏನೋ ನೋಡಿದ್ದು, ಎಲ್ಲೋ ಆಟ ಆಡಿದ್ದು, ಅವಾಗ ಬೇಕಾಗಿಲ್ಲ, ಅದು ನೆಸೆಸಿಟಿನೇ ಇಲ್ಲ, ನಮ್ಗೆ ಅದ್ರ ಯೋಚನೆ ಮಾಡ್ತಿಲ್ಲ. ಅದು ಇದ್ದಕ್ಕಿದ್ದಾಗೆ ಹಳೆದೆಲ್ಲ ಮೆಳಕಾಕಕ್ಕೆ ಶುರು ಮಾಡುತ್ತೆ ಮನಸ್ಸು. ಹಾಗಾದರೆ ಉತ್ತರ ಅವ್ರಿಗೆ ಆಗಿ ಬರಲ್ಲ ಅಂತ ಆಯಿತು. ತಕ್ಷಣ ಆ ದಿಕ್ಕನ್ನು ಬದಲಾಯಿಸಿ ಉಳಿದಿದ್ದು ಯಾವುದು ಪೂರ್ವ ಕೂತಾಗ ಯಾವ ಕೆಟ್ಟ ಭಾವನೆಗಳು ಬರ್ತಿಲ್ಲ, ಆಕಳಿಗೆ ಬರ್ತಿಲ್ಲ, ಹಸಿವಾಗ್ತಿಲ್ಲ, ನಿದ್ರೆ ಬರ್ತಿಲ್ಲ, ಮತ್ತು ಏನು ಒಂಥರ ಒದ್ದಾಡೋ ಥರ ಆಗ್ತಿಲ್ಲ, ಸುಮ್ಮನೆ ಕೂತಂಗಿರ್ತೀನಿ ಅಂದರೆ ನಿಮಗೆ ಪೂರ್ವ ಆಗಿ ಬರುತ್ತೆ ಅಂತ ಅರ್ಥ. ಆದ್ದರಿಂದ ನೀವು ನಿಮ್ಮ ಶರೀರಕ್ಕೆ, ನಿಮ್ಮ ಬ್ಲಡ್ ಗ್ರೂಪ್ಗೆ, ನಿಮ್ಮ ಹೈಟು ವೆಯ್ಟ್ಗೆ, ನಿಮ್ಮ ಕಲರು
ತಕ್ಕಂತೆ ಯಾವುದೋ ಒಂದು ದಿಕ್ಕು ಅಡ್ಜಸ್ಟ್ ಆಗುತ್ತೆ. ಅದನ್ನು ಯಾವ ಜ್ಯೋತಿಷ್ಯರು ಹೇಳೋಕ್ಕಾಗಲ್ಲ, ಅದು ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಡಾಕ್ಟ್ರು ಹೇಳೋಕ್ಕಾಗಲ್ಲ. ಯಾವ ದಿಕ್ಕಿನಲ್ಲಿ ನಿಮಗೆ ಕೆಟ್ಟ ಭಾವನೆಗಳು ಬರಲ್ವೋ, ಯಾವ ದಿಕ್ಕಿನಲ್ಲಿ ನಿಮಗೆ ಶರೀರದಲ್ಲಿ ಆಲಸ್ಯ, ನಿದ್ದೆ ಬರೋದಿಲ್ವೋ, ಆಕಳಿಕೆ ಬರಲ್ವೋ ಅಥವಾ ಒದ್ದಾಟಿಕೆ ಬರೋದಿಲ್ವೋ, ಆಗ ಆ ದಿಕ್ಕು ನಿಮ್ಗೆ ಆಗಿ ಬರುತ್ತೆ ಅಂತ ಅದನ್ನೇ ಪಟ್ಟಾಗಿಟ್ಕೊಂಡು ನೀವು ಆ ಜಾಗದಲ್ಲಿ ಭದ್ರವಾಗಿ ಮುದ್ರೆ ಧಾರಣೆ ಮಾಡಿ ಸಂಬಂಧಪಟ್ಟಂಥ ಮಂತ್ರ ಹೇಳ್ಕೊಟ್ಟಿದ್ರೆ ಆ ಮಂತ್ರ ಮುಖೇನ ನೀವು ಜಪ ಮಾಡಿದ್ದೇ ಆದರೆ ಆ ಮುದ್ರಾ ಫಲ ದೀರ್ಘವಾಗಿ ಶೀಘ್ರವಾಗಿ ಫಲಪ್ರಾಪ್ತಿಯಾಗ್ತದೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನದೇ ಆದಂಥ ಒಂದು ಬ್ಲಡ್ ಗ್ರೂಪ್ ಇದೆ. ಆ ಬ್ಲಡ್ ಗ್ರೂಪ್ ತಕ್ಕಂತೆ ದಿಕ್ಕು ಅಡ್ಜಸ್ಟ್ ಆಗುತ್ತೆ. ಎಲ್ರಿಗೂ ಎಲ್ಲ ದಿಕ್ಕು ಅಡ್ಜಸ್ಟ್ ಆಗಲ್ಲ. ಏನಾದ್ರು ಒಂದು ದಿಕ್ಕು ಕೂತ್ಕೊಳ್ಳಿ, ಇದ್ದಕ್ಕಿದ್ದಾಗ ಅವನಿಗೆ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಆ ಜಾಗದಲ್ಲಿ ಅವನಿಗೆ ಬೀಳ್ಬೋದು, ಇಲ್ಲ ಆ ಜಾಗದಲ್ಲಿ ಇಟ್ಟಂಥ ವಸ್ತು ಅವ್ನು ಕಳ್ಕೋಬೋದು, ಇಲ್ಲ ಆ ಜಾಗದಲ್ಲಿ ಏನೋ ಒಂದು ಅಡಚಣೆಗಳು ಆಗ್ತಾನೆ ಇರ್ತದೆ ಯಾವಾಗಲೂ. ಆದರೆ ಆ ದಿಕ್ಕು ಅವನಿಗೆ ಬರ್ತಿಲ್ಲ ಅಂತ ತಾನೇ ಅರಿಯಬೇಕು. ಅರ್ಥಕೊಳ್ಳಿಲ್ಲ ಅಂದರೆ ತುಂಬ ತೊಂದರೆ ಪಡ್ತಾರೆ. ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ವಾಸ್ತುಶಾಸ್ತ್ರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ, ಅಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ, ಇಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಅಂದ್ರೆ ಆ ದಿಕ್ಕು ಬರಲ್ಲ, ಅದಕ್ಕೆ ನಿಮ್ಗೆ ನಿದ್ದೆ ಬರ್ತಿಲ್ಲ. ಅದು ಅಲ್ಲಿ ನಿದ್ದೆ ಬರ್ತಿದೆ ಅಂದರೆ ಆ ದಿಕ್ಕು ಬರ್ತಿದೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಜಾಗದಲ್ಲೇ ನಿಮಗೆ ಎಲ್ಲ ಶಾಂತಿ ಕರ್ಮಗಳನ್ನು ಬೇರೆ ಬೇರೆ ಏನು ದಿಕ್ಕುಗಳಲ್ಲಿ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮಂತ್ರಗಳ ಬಗ್ಗೆ, ಮುದ್ರೆ ಜೊತೆಗೆ ಮಂತ್ರ ಹೇಗೆ ಹೇಳಬೇಕು, ಯಾಕೆ ಹೇಳಬಾರ್ದು ಅನ್ನೋದನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.